ಈಗ ಇದೇ ಕೆರೆ, ಇಲ್ಲೆಲ್ಲ ನೋಡ್ಬೋದು ವೆಹಿಕಲ್ಸ್ ಎಲ್ಲ ನಿಲ್ಲಿಸಿದ್ದಾರೆ. ಈಗ ಟಿಫನ್ ಮುಗಿಸ್ಕೊಂಡು ನಾನು ಅಣ್ಣ ಟಿಫನ್ ಇಲ್ಲೇ ಮಾಡಿಬಿಟ್ಟು ಈಗ ಅಲ್ಲಿ ಎಲ್ಲಿ ಸ್ವಿಮ್ಮಿಂಗ್ ಇದಿದೆಯಲ್ಲ ಟೆಂಟ್ಸ್ ಹಾಕಿದ್ದಾರೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅವ್ರ ಹಾಬೀಸ್ ಎಷ್ಟು ಪ್ಯಾಷನೇಟ್ ಇರುತ್ತಲ್ವ ಅಲ್ವಾ? ಅವ್ರ ಫೀಲ್ಡಲ್ಲಿ ನಾವು ಅನ್ಕೋತೀವಿ ಸ್ವಿಮ್ಮಿಂಗ್ ಇಲ್ಲೆಲ್ಲ ಹೆಂಗೆ ಅಂತ ನೋಡಿ. ಹೈಕಿಂಗ್ ಮುಂಚೆ ಮಾಡಿದ್ರಣ್ಣ? ನಾವು ನಮ್ಮ ದೇವಸ್ಥಾನ ಕೆರೆ ಲೇಕಲ್ಲಿ ಮಾಡಿದ್ವಿ. ನಾನು ದಾಂಡೇಲಿಗೆ ಹೋದಾಗ ಹಳೆ ರಿವರಲ್ಲಿ ಮಾಡಿದ್ದೆ. ಚೂರು ಲೆಫ್ಟ್ಗೆ ಹೊಡ್ಕೊಂಡು ಅಂದರೆ ಹಾಗೆ ಟರ್ನ್ ಆಗಲಿ ಡೈರೆಕ್ಷನ್ ಬೆಟ್ಟದ ಕಡೆಗೆ ಓಡ ಆ ಕಡೆ ಹೋಗೋಣ, ಈ ಕಡೆ ಈಗ ಸ್ಟ್ರೈಟ್ ಬೆಟ್ಟದ ಕಡೆಗೆ ಹೋಗೋಣ. ಈ ಕಡೆ. ಹಾಂ ಪರ್ಚೇಸ್ ಮಾಡ್ತಾ ಇದ್ದೀನಪ್ಪ ಒಂದು ಎರಡು. ಇದ್ದು ಬಿಡಲಿ ಅಂತ ಕಾರಿಗೆ ಒಂದು ಇದನ್ನ ಹಾಕ್ಸ್ಬಿಟ್ಟು ಸ್ಟ್ಯಾಂಡ್ ತೊಗೊಂಡು ಥರ ಪರಿಚಯದ ಕೆರೆ ಆದರೆ ಈಗ ನೋಡಿ, ಈಗ ಒಂದ್ಸರಿ ಬಂದೆ, ಅಲ್ಲಿ ಬೇರೆ ರೀಜಾಡಿದ್ದು ನೋಡಿದ್ದೆ ಅಂದ್ಮೇಲೂ ಆರಾಮಾಗಿ ಈಗ ಮಾಡ್ಬೋದು ಅನ್ನೋದು ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ಪರಿಚಯದ ಕೆರೆ ಗಿಳಿಯತ್ತೆ. ಏನು ಅನ್ನಿಸ್ತದೆ? ಭಾರಿ ಖುಷಿ ಆಗ್ತದೆ. ಭಾಳ ದಿನಗಳ ಮೇಲೆ ಅದು ನಮ್ಮ ಇರೋ ಪ್ಲೇಸ್ಗಳ ಹತ್ರನೇ ಕೈಕಿಂಗು ಇಂಥ ಮಿಡ್ ಸಮ್ಮರ್ಸಲ್ಲೂ ಇಷ್ಟು ನೀರಿದೆಯಲ್ಲ. ಸೀನಿಕ್ ಬ್ಯೂಟಿ ಹೆಂಗಿದೆ ಸುತ್ತ ಲ್ಯಾಂಡ್ಸ್ಕೇಪ್? ಸೀನಿಕ್ ಬ್ಯೂಟಿ ಮಾತ್ರ ಸುತ್ತ ಮೌಂಟೇನ್ಸು, ಒಳ್ಳೆ ಪೀಸ್ಫುಲ್, ಅದ್ಭುತ. ಇಂತ ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿರುತ್ತೆ ಈ ಕಡೆ. ಒಬ್ರು ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇಬ್ರು ನಮ್ಗೆ ಇದು ಎಲ್ಲೋ ಬೇರೆ ಕಡೆ ಹೋಗ್ತಿದೆ ಅಂತ ಅನ್ಸುತ್ತೆ. ಆಕ್ಚುಲಿ ಕರೆಕ್ಟ್ ಡೈರೆಕ್ಷನ್ ಹೋಗ್ತಾ ಇರ್ತೀವಿ ನಾವು. ಹೌದು, ಅದರಿಂದ ಆಗಾಗ ರೀಡೈರೆಕ್ಟ್ ಮಾಡ್ಕೊಂಡು ಇದು ಮಾಡ್ತಾ ಇರ್ಬೇಕು. ಚೆನ್ನಾಗಿದೆ ಬೋಟ್. ಅದಕ್ಕೆ ಲೈಟ್ ಇದೆ, ಇದನ್ನು ಸ್ವಲ್ಪ ಲೈಟ್ ಇದೆ ಅಲ್ವಾ?
ಹಾಗೆ ಹೇಳ್ತೀನಿ ಅವ್ರಿಗೆ ಅಡ್ಲಾಕ್ತಾರೆ ಹೇಳ್ತೀನಿ. ಕಾಂಪಿಟೇಷನ್ ರೀ ಸ್ವಾಮಿ, ನಿಂತ್ಕೊಳ್ರಿ ಅಲ್ಲಿ ಬರ್ತೀವಿ. ನೀವು ಆ ಕಡೆ ದೂರ ಹೋಗ್ತಾ ಇದ್ದೀರಾ. ಸ್ಪೀಡ್ ಇರಿ, ವೇಟ್ ಮಾಡಿ ತಗಸಂತ. ಕಾಂಪಿಟೇಷನ್ ಹೋದ್ರು ಅವರು ಫಾರ್ಮ್ ಹೌಸ್ ಕಡೆ ಕಾಣಿಸ್ಕೊಳ್ಳಿ, ಅವ್ರು ಹಿಂದೆಗಡೆ ಹೀರೋ ಇದ್ದಾರೆ. ಈಗ ಸಖತ್ ಎಕ್ಸ್ಪೀರಿಯನ್ಸ್. ಇಷ್ಟೇನಾ? ಏನು ಕೊಡ್ಬೋದು? ನೋಡಿ ಹಿಂಗೆ ಈ ಜೋಳ ಅನಿಸ್ತಾ ಇದೆ ಬಾಸ್. ಹೌದಾ? ಹೇಳ್ರಿ ಈಗ ಈಗ ನಮ್ಮ ಸಚಿನ್ ಇದಾರಲ್ಲ, ಅವ್ರದ್ದಿಲ್ಲ ನಮ್ಮ ಮಾಕ್ಲದುರ್ಗ ಗುಂಜೂರ್ ಹತ್ರ ಫಾರ್ಮ್ ಹೌಸ್. ಈಗ ಆರ್ಗನೈಸರ್ ಈವೆಂಟ್ ಮಾಡಿದಾರಲ್ಲ, ಅವ್ರದ್ದೆಲ್ಲ ಟೆಂಟು ಎಲ್ಲ ಇದೆ. ಐಸ್ ಕ್ಯೂಬ್ಸ್ ಬಾಕ್ಸ್ ಬಾರ್ಬೇಕಿದೆಲ್ಲ. ಹೋಗ್ಬಿಡೋಣ ಮಾಕ್ಲದುರ್ಗಕ್ಕೆ, ಹೋಗ್ಬಿಡೋಣ ಮಾಕ್ಲದುರ್ಗ. ಜಸ್ಟ್ 1 hour ಟ್ರೆಕ್ಕಿಂಗ್, ಆರಾಮಾಗಿ ಹೋಗ್ಬೋದು. ಮೊನ್ನೆ ಹೋಗಿದ್ವಿ ನಾವು. ಬನ್ನಿ ಪರವಾಗಿಲ್ಲ. ಹೋಗಿದ್ರ ಸರ್? ಸಚಿನ್ ಅವರೇ, ಇಲ್ಲ ಇದಕ್ಕಿನ್ನ ದಿಸ್ ಇಸ್ ಗುಡ್. ಬಟ್ ಇದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದು ಸ್ಟೇಬಲ್ ಆಗಲ್ಲ. ಏನಾಗುತ್ತೆ, ವೇವ್ಸ್ಗೆ ತುಂಬಾ ದೊಡ್ಡ ವೇವ್ ಬರುತ್ತಲ್ಲ, ಇದು ಸ್ಟೇಬಲ್ ಆಗಿರುತ್ತೆ. ಅದು ಫಾಸ್ಟ್ ಆಗಿ ಹೋಗುತ್ತೆ. ಎಲ್ಲನೂ ಮಾಡ್ಬೇಕು, ಒಂದಾದ್ಮೇಲೆ ಒಂದು. ಅದಾದ್ಮೇಲೆ ನೆಕ್ಸ್ಟ್ ಒಲಿಂಪಿಕ್ ಅದು 1.5 40 10 ಐರನ್ ಮ್ಯಾನ್ ಬಂದು ಹಾಫ್ ಐರನ್ ಮ್ಯಾನ್ ಬಂದು 1.9 ಕಿಲೋಮೀಟರ್ ಸ್ವಿಮ್ಮಿಂಗು, 90 ಕಿಲೋಮೀಟರ್ ಸೈಕ್ಲಿಂಗು, ಆಮೇಲೆ 21 ಕಿಲೋಮೀಟರ್ ಮಾಡ್ತಾರೇನ್ರಿ? ಫುಲ್ ಐರನ್ ಮ್ಯಾನ್ ಬರುತ್ತೆ, ಡಬಲ್ 3.8 ಕಿಲೋಮೀಟರ್ ಸ್ವಿಮ್ಮಿಂಗು, 180 ಕಿಲೋಮೀಟರ್ ಸೈಕ್ಲಿಂಗು, 42 ಕಿಲೋಮೀಟರ್. ಅದೇನು ಮನುಷ್ಯರಲ್ಲ, ಅದಕ್ಕೆ ಐರನ್ ನೀವು ಮಾಡ್ತೀರಾ? ಅವ್ರು ಪ್ರಯತ್ನ ಮಾಡಿದ್ವಿ, ಬಟ್ ಎಲ್ಲ 3 ಮಾಡ್ತೀನಿ, ಬಟ್ ಒಟ್ಟಿಗೆ ಮಾಡಿದ್ರೆ. ವೆಲ್ಕಮ್ ಬ್ಯಾಕ್ ಟು ಗೋಪ್ರೋ ವ್ಯೂ. ಸೊ ಬೆಳಗ್ಗೆಯಿಂದ ಅಲ್ಲಿಗೆ ಹೋಗಿ ಕಯಾಕಿಂಗ್ ಮಾಡಿ ಕೆರೆಯಲ್ಲಿ, ಆ್ಯಂಡ್ ಅದಾದಮೇಲೆ ಒಂದು ಡೇಟ್ಸ್ ಫಾರ್ಮ್ಸ್ಗೆ ಹೋಗಿದ್ವಿ. ನನಗೆ ನೋಡಿ ಶಾಕ್ ಆಯಿತು ಆ್ಯಕ್ಚುಲಿ. ಈ ಕಡೆನೂ ಡೇಟ್ಸ್ ಬೆಳಿಬೋದಾ ಅಂತ, ಅಂದರೆ ಖರ್ಜೂರ. ಅವ್ರು ಹೇಳಿದ ಪ್ರಕಾರ ಬಿಸಿಲು ಜಾಸ್ತಿ ಇರಬೇಕು ಅಂದ್ರೆ ನಾನು ಅಂದ್ಕೊಂಡೆ ನಮ್ಮ ಪಾಗುಡದ ಕಡೆ ಹಾಕ್ಬಿಟ್ರೆ ಒಳ್ಳೆ ಬೆಳೆ ಬಂದ್ಬಿಡುತ್ತೆ ಅಂತ. ಯಾಕಂದರೆ ಜಸ್ಟ್ ಒಂದು ಸ್ವಲ್ಪ ಇದ್ದರೆ ಸಾಕು ಅನಿಸುತ್ತೆ ನೀರು, ಬಟ್ ಒಳ್ಳೆ ಇಳುವರಿ ಬರುತ್ತಂತೆ. ಗುಡ್. ಆ್ಯಂಡ್ ಸತ್ಯಣ್ಣವ್ರ ಹತ್ರ ಸ್ವಲ್ಪ ಮಾತಾಡಿ, ಭಾಳ ವರ್ಷ ಆಗಿತ್ತು ಅಣ್ಣವ್ರು ಸಿಕ್ಕಿ. ನಾವು ಇದೇ ಥರ ಯಾವುದನ್ನ ಫ್ಯಾಮಿಲಿ ಫಂಕ್ಷನ್ಸಲ್ಲಿ ಸಿಗ್ತಾಯಿದ್ವಿ, ಅದು ಬಿಟ್ಟರೆ ಇನ್ನೆಲ್ಲೂ ಸಿಕ್ಕಿರಲಿಲ್ಲ. ನಾವು ಬೇಸಿಕಲಿ ಫಸ್ಟಿಂದ ಈ ಸಿಂಗಿಂಗ್ ಪಾರ್ಟ್ನರ್ಸ್ ಥರ. ಅಣ್ಣನೂ ಸ್ಮ್ಯೂಲ್ ಯೂಸ್ ಮಾಡ್ತಿದ್ರು ಅಪ್ಲಿಕೇಶನು, ನಾನು ಸ್ಮ್ಯೂಲ್ ಯೂಸ್ ಮಾಡ್ತಿದ್ದೆ. ಆವಾಗ ಕೊಲ್ಯಾಬ್ ಮಾಡ್ಕೊಂಡು ಆಡ್ತಾಯಿದ್ವಿ. ಆ್ಯಂಡ್ ಯಾರನ್ನ ಇದು ಏನೋ ರಿಲೇಟಿವ್ಸ್ ಮದುವೆಯಲ್ಲಿ ಅದನ್ನು ಸುಗಮ ಸಂಗೀತ ಇದ್ರಂತೂ ಇಬ್ಬರು ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ಒಂದು ಸಾರಿ ಆಡಿದ್ವಿ. ಅಣ್ಣ ಅಂತೂ ಆಡ್ತಾ ಇರ್ತಾರೆ, ಆಗಾಗ ಎಲ್ಲೇ ಸಿಕ್ಕರು. ಆ್ಯಂಡ್ ನಿನ್ನೆ ರಾತ್ರಿನೂ ಆ್ಯಕ್ಚುಲಿ ಅಲ್ಲಿ ಫಾರ್ಮ್ ಹೌಸ್ಗೆ ಹೋಗಿದ್ವಿ. ಅಲ್ಲಿ ಊಟ ಎಲ್ಲ ಮಾಡಿದ್ದಾದಮೇಲೆ ಅಲ್ಲೂ ಎಲ್ಲ ಕರೋಕೆ ಸೆಷನ್ ಇತ್ತು. ಸೊ ಟೈಮ್ ವೆಲ್ ಸ್ಪೆಂಟ್. ಇನ್ ಫ್ಯೂಚರಲ್ಲೂ ಯಾವಾಗನ ಮಂತ್ಲಿ ಒನ್ಸ್ ಇಲ್ಲ ಅಂದರೆ 2 ಮಂತ್ಗೆ ಒಂದು ಸಾರಿ ಹಂಗೆ ಗೌರಿಬಿದನೂರು ಸುತ್ತಮುತ್ತ, ಇಲ್ಲ ಅಂದರೆ ಅಣ್ಣ ಒಂದು 500 ಮೀಟರ್ಸು ರೈಡ್, 500 ಕಿಲೋಮೀಟರ್ಸು ರೈಡ್ ಮಾಡೋಣ ಅಂತ ಅಂದರು. ಸೊ ಇಷ್ಟು ಇವತ್ತಿನ ವ್ಲಾಗ್ಗೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ತೊಗೊಬರ್ತೀನಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.